ಹೌದು, ನಮ್ಮ ಎಲ್ಲರಿಗೂ ಒಂದು ನಮಗೆ ನೈತಿಕತೆ ಹೆಚ್ಚಾಗಿದೆ, ಪೊಲೀಸರಿಗೆ ಕೆಲಸ ಮಾಡಿದ್ದಕ್ಕೂ ಒಂದು ಸಾರ್ಥಕತಪ ಅನ್ನೋ ಭಾವನೆ ಬಂದಿದೆ, ಕಾನೂನಿಗೆ ಬೆಲೆ ಬಂದಿದೆ, ಕೋರ್ಟಿಗೂ ಕಿಮ್ಮತ್ತು ಬಂದಿದೆ. ಜೊತೆಗೆ ಎಲ್ಲ ಆರೋಪಿಗಳಿಗೆ, ಇಂಥ ಕೇಸ್ನಲ್ಲಿರುವಂಥ ಎಲ್ಲ ಆರೋಪಿಗಳಿಗೆ ಮುಂದೆ ಒಳ್ಳೆ ಪಾಠವನ್ನು ಈ ಮೆಸೇಜ್ ಕೊಟ್ಟಿದೆ. ಮೂರ್ತಿ ಸರ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಏನು ಹೇಳ್ತೀರಿ? ನೋಡಿ, ನಾವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಯಾಕೆ ಕರಿತೀವಿ ಅಂದರೆ, ನಮ್ಮಲ್ಲಿ ಏನು ಕಾನೂನು ಇದೆ, ಈಗ BNS, BNSS ಅಥವಾ ಎವಿಡೆನ್ಸ್ ಆ್ಯಕ್ಟು, ಅದು ಯಾವುದೇ ಒಂದು ಕಾನೂನು ಇದೆ, ಆ ಕಾನೂನನ್ನ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಬಳಸಬೇಕು, ಕೆಳಹಂತದ ನ್ಯಾಯಾಲಯಗಳು ಯಾವ ರೀತಿ ಆ ಕಾನೂನನ್ನ ತಾವು ಜಾರಿಗೊಳಿಸ್ಬೇಕಾದ್ರೆ, ಏನು ಜಾರಿಗೊಳಿಸ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬೇಲ್ ಗ್ರ್ಯಾಂಟ್ ಮಾಡಬೇಕಾದ್ರೆ, ಬೇಲ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನ ಅನುಸರಿಸಬೇಕು ಅಂತ ಹೇಳಿ ಅದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕರಿತೀವಿ. ಆ ಜಡ್ಜ್ಮೆಂಟನ್ನು ಕೆಳಹಂತದ ನ್ಯಾಯಾಲಯಗಳು, ಟ್ರಯಲ್ ಕೋರ್ಟ್ ನ್ಯಾಯಾಲಯ, ಕೆಳಹಂತ ಹೈಕೋರ್ಟ್ಗಳು ಇವೆಲ್ಲ ಅದನ್ನು ಅಲ್ಲಿ ಒಂದು ಫ್ರೇಮ್ ಆಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ಸ್ನ, ಗೈಡ್ಲೈನ್ಸ್ನ, ಅಬ್ಸರ್ವೇಷನ್ನ ಅಬ್ಸರ್ವ್ ಮಾಡಿ ಅವರು ಇಂಥ ಪ್ರಕರಣಗಳಿಗೆ ಬೇಲ್ ಕೊಡಬೇಕಾ, ಬೇಲ್ ಕೊಡಬಾರ್ದ ತೀರ್ಮಾನ ಮಾಡೋಕ್ಕೆ ಬರಬೇಕು ಅಂತೇಳಿ ಇದು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟು. ನೋಡಿ, ದರ್ಶನ್ ಕೇಸು, ಬೇಲ್ ಕ್ಯಾನ್ಸಲೇಷನ್ ಕೇಸು, ಇದು ರಿಪೋರ್ಟ್ ಆಗಿರ್ತಕ್ಕಂಥ ನನ್ನ ಒಂದು ನಾಲೆಡ್ಜ್ ಪ್ರಕಾರ ಅತಿ ವಿರಳ. ಬೇಲ್ ಕ್ಯಾನ್ಸಲೇಷನು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಸರ್ಕಾರ ಸಕ್ಸೀಡ್ ಆಗಿರೋದು. ಈಗ ಸರ್ಕಾರ ಏನಾಗುತ್ತೆ ಅಂದರೆ, ಈ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಒಂದು ಲಾ ಆ್ಯಂಡ್ ಆರ್ಡರ್ನ, ಪೊಲೀಸ್ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ಟಿದ್ದಾರೆ. ಈಗ ಫೈನಾನ್ಸ್ ಹೆಂಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತೊಗೊಂಡಿದ್ಯೋ ಆ ಥರ ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರಗಳಿಗೆ ಒಂದು ಪಾಠ. ನೀವು ಯಾವ ರೀತಿ ಕೇಸ್ ನಡೆಸಬೇಕು, ಇಂಥ ಘೋರ ಅಪರಾಧಗಳಲ್ಲಿ ಬೇಲ್ ಮ್ಯಾಟ್ರ್ ಬಂದಾಗ ಯಾವ ರೀತಿ ನಡೆಸಬೇಕು ಅಂತೇಳಿ ಅಲ್ಲಿ ಸುಮಾರು 66 ಪುಟಗಳ ಜಡ್ಜ್ಮೆಂಟು ನಾನು ಗಮನಿಸ್ತಾ ಇದ್ದೆ. ಸುಮಾರು 66 ಪುಟಗಳ ಜಡ್ಜ್ಮೆಂಟ್ನ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಹಾಗೂ ಆರ್ ಮಹಾದೇವನ್ ಸಾಹೇಬ್ರುಗಳು ಅದನ್ನು ಕೊಡೋದಲ್ದೇನೆ ಇಂಡಿಯಾದಲ್ಲಿ ಎಷ್ಟು ಜೈಲಿದ್ದಾವೆ ನೀವು ಹೇಳ್ಬೋದು, ಏನು ಸರ್ ಬೇರೆ ಬೇರೆ ಜೈಲಿಗೆಲ್ಲ ಅನ್ವಯಿಸಿತಾ ಅಂತ. ನೋಡಿ, ಈ ದೇಶದ ಕಾನೂನು, ಈ ಮಣ್ಣಿನ ಕಾನೂನು, ಈ ಭಾರತದ ಕಾನೂನು ಎಲ್ಲ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ, ಗುಜರಾತಿಂದ ಹಿಡಿದು ನಾರ್ತ್ ಈಸ್ಟ್ ಸ್ಟೇಟ್ವರೆಗೂ ಎಲ್ಲರಿಗೂ ಅನ್ವಯಿಸೋ ರೀತಿ ಒಂದು ಆರ್ಡರ್ ಮಾಡಿದ್ದಾರೆ. ಜೈಲನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಐಷಾರಾಮಿ ಜೀವನ ಮಾಡಬಾರ್ದು ಅಂತೇಳಿ ಇವತ್ತೇ ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ. ಇದನ್ನ ಎಲ್ಲ ಜೈಲಿಗೆ ಕಳಿಸ್ಕೊಡಿ, ಅಲ್ಲಿ ಯಾವ ರೀತಿ ದುರುಪಯೋಗ ಆಗಬಾರ್ದು. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಆರ್ಟಿಕಲ್ 14 ಪ್ರಕಾರ ಕಾನೂನಿನಲ್ಲಿ ಎಲ್ಲರೂ ಸಮಾನರು. ಆತ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಆತ ಎಷ್ಟೇ ಒಬ್ಬ ಸಮಾಜದಲ್ಲಿ ತುಂಬ ವ್ಯಕ್ತಿನೇ, ಆ ವ್ಯಕ್ತಿ ಸ್ಟೇಟಸ್ ನಾವು ಹೇಳೋದು ತಪ್ಪಾಗುತ್ತೆ ಸಾರ್ವಜನಿಕ ಜೀವನದಲ್ಲಿ. ಆ ಯಾವುದೇ ವ್ಯಕ್ತಿ ಆದರೂ ಕಾನೂನಿನ ಕಣ್ಣಿನಲ್ಲಿ ಸಮನಾಗಿ ಕಾಣಬೇಕು ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಇದೆಯಲ್ಲ, ಇದು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಇಬ್ಬರು ನ್ಯಾಯಮೂರ್ತಿಗಳು, ಈ ಜಡ್ಜ್ಮೆಂಟ್ ನನ್ನ ಪ್ರಕಾರ ಕನ್ನಡಕ್ಕೆ ಅನುವಾದ ಮಾಡಿ ನಾವು ಕರ್ನಾಟಕದ ಪತ್ರಿಕೆಗಳಲ್ಲಿ, ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡದ ಕೆಲವು ನಿಮ್ಮಂಥ ಚಾನಲ್ಗಳಲ್ಲಿ ಪ್ರಸಾರ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಸಮಾಜ ಇಂಥ ಒಂದು ಘೋರ ಅಪರಾಧ ಎಸಗೋರು, ನೋಡಿ ಸರ್, ಅಪರಾಧ ಎಸಗೋರು ಈಗ ಸಾಬೀತಾಗುತ್ತೆ ಅಂತ ಗೊತ್ತಿದ್ದೇ ಬೇಲ್ ಕ್ಯಾನ್ಸಲ್ ಆಗಿದೆ, ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಈಗ ಮಾನ್ಯ ನ್ಯಾಯಮೂರ್ತಿಗಳಿಗೆ ದ್ವಿಸದಸ್ಯ ಪೀಠಕ್ಕೆ, ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅದು ಮನವರಿಕೆ ಆಗಿದೆ. ಅಂಥವ್ರಿಗೆ ಒಂದು ಸಮಾಜ, ನೋಡಿ ಸರ್, ನಮ್ಮಲ್ಲಿ ಶಿಕ್ಷೆ ವ್ಯವಸ್ಥೆ ಇರೋದು ನಿಮ್ಮ ಒಬ್ಬ ಪರ್ಸನಲ್ ಟಾರ್ಗೆಟ್ ಮಾಡಿ ಅವ್ನು ಜೈಲ್ ಹಾಕೋದಲ್ಲ, 4 ಗೋಡೆ ಮಧ್ಯೆ ಕತ್ಲೆ ಕೊನೆ ಕೂಡ ಹಾಕಿ ಕಮ್ಮಿ ಎಣಿಸಕ್ಕೆ ಬಿಡೋದಲ್ಲ. ಆತ ಸುಧಾರಿಸ್ಬೇಕು, ಹೌದು, ಆತನಿಂದ ಸಮಾಜ ಸುಧಾರಿಸ್ಬೇಕು, ಆತನ ಕೊಡೋ ಶಿಕ್ಷೆಯಿಂದ. ಆತ ಮಾಡೋ ಕ್ರೌರ್ಯದಿಂದ ಸಮಾಜ ಸುಧಾರಣೆ ಮಾಡೋಕ್ಕಾಗಲ್ಲ. ಈಗ ಅದೇ ಥರ ದರ್ಶನ ಮಾಡ್ದಂಗೆ ಬೇರೆ ಒಂದು ಕೇಸ್ ನಡಿ ಸೋದರಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಇದೇ ಥರ ಇದೇ ಕೂತ್ಕೊಂಡು ಇದೇ ಚಾನಲ್ ಕೂತ್ಕೊಂಡು ಮಾತಾಡಿದ್ದು ನಾವು, ಅದು ಮಾದರಿ ಆಗಬಾರ್ದು. ಬಟ್ ಆತ ಶಿಕ್ಷೆ ಅನುಭವಿಸೋದು ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಾನೂನನ್ನ ಅರಿವು ಮೂಡಿಸಿ ಇಂಥ ಕಠಿಣ ಶಿಕ್ಷೆ ಕೊಡ್ತೀವಿ ನಿಮಗೆ, ನೀವು ಯಾವುದೇ ಕಾರಣಕ್ಕೂ ಕಾನೂನು ಕೈ ತಗೋಬೇಡಿ, ಕಾನೂನನ್ನ ಬಳಕೆ ಮಾಡಿ ಕಾನೂನು ಪರಿಹಾರ ತಗೊಳ್ಳಿ ಅಂತ ಹೇಳ್ಬೇಕು. ಹೌದು, ಅದು ಬಿಟ್ಟು ಕಾನೂನನ್ನ ಬಳಸ್ಕೊಂಡು ನೀವು ಜೈಲು ಊಟ ಮಾಡಿ, ಇದು ಏನಾಗುತ್ತೆ ಗೊತ್ತಾ ಸರ್, ಇದು ಒಂದು ಮಾದರಿ ಪ್ರಕರಣ ಆಗಿದೆ ಕರ್ನಾಟಕ ಭಾರತ ದೇಶಕ್ಕೆ. ಅದಕ್ಕೆ ನಮ್ಮ ನ್ಯಾಯಮೂರ್ತಿಗಳು ಅದನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ತಾವು ನೋಡಿರ್ಬೋದು, ಜೈಲಲ್ಲಿ ಆಗೋ ಅಕ್ರಮಕ್ಕೆ ಕಡಿವಾಣ ಇಲ್ವಾ ಅಂತ ಕೇಳ್ತಿದ್ರಿ ಇಷ್ಟು ದಿನ. ಸಾಕಷ್ಟು ಬಾರಿ ಆಗುತ್ತೆ. ಈಗ ಕಡಿವಾಣ ಬಂತು, ಒಂದು ಕಡಿವಾಣ ಬಂತು. ಆಮೇಲೆ ಈ ತರ ಬ್ರೂಟಲ್ ಮರ್ಡರ್ ಸರ್, ನಾನು ನೋಡಿ ಒಬ್ಬ ವಕೀಲನಾಗಿ
ಎರಡೂ ಪಕ್ಷದವರು ಅವರು ಕೋರ್ಟ್ನಲ್ಲಿ ಅವ್ರ ಕಕ್ಷಿದಾರರ ಬಗ್ಗೆ ಮಾತಾಡ್ತಾರೆ. ಸಾರ್ವಜನಿಕ ಜೀವನದಲ್ಲಿ ನಾವು ಈ ಸಾರ್ವಜನಿಕ ವಿಚಾರ ಚರ್ಚೆ ಆಗಬೇಕಾದಾಗ ನಾವುಗಳು ಯಾವುದೇ ಕ್ಲೈಂಟ್ ಪರವಾಗಿ ನಾವು ಮಾತಾಡೋದಿಲ್ಲ ಇಲ್ಲಿ. ಇದು ಸಾರ್ವಜನಿಕವಾಗಿ ಒಂದು ಜಡ್ಜ್ಮೆಂಟ್ನ ಒಂದು ಸಬ್ಜೆಕ್ಟ್ನ ನೇರವಾಗಿ ಮಾತಾಡೋಕ್ಕೆ ನಮ್ಗೆ ಹಕ್ಕಿದೆ. ಅಡ್ವೊಕೇಟ್ಸ್ ಆಕ್ಟ್ 1961ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ, ಪ್ರೆಸ್ ಮುಂದೆ ಹೇಳಲಿಕ್ಕೆ ನಮ್ಗೆ ಹಕ್ಕಿದೆ. ಆ ಒಂದು ಹಕ್ಕನ್ನ ಉಪಯೋಗಿಸ್ಕೊಂಡು ನಾನು ಇವತ್ತು ಈ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಕೊಟ್ಟಿರೋ ಜಡ್ಜ್ಮೆಂಟ್ನ ನಾನು ಉಲ್ಲೇಖ ಮಾಡಿಕೊಂಡು, ಅದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಂದರೆ ಅದು ಗೋಪ್ಯವಾದ ಒಂದು ದಾಖಲೆ ಅಲ್ಲ. ನಿಜ. ಏನು ರಿಪೋರ್ಟಬಲ್ ದಾಖಲೆ ಅಂದರೆ ಇದನ್ನ ಯಾರು ಬೇಕಾದ್ರೂ ಓದಿ, ಇದನ್ನ ನಿಮ್ಮ ಭಾಷೆಯಲ್ಲಿ. ಈಗ ನೋಡಿ, ಸುಪ್ರೀಂ ಕೋರ್ಟ್ ಏನು ಮಾಡ್ತು ಇತ್ತೀಚೆಗೆ, ಮಹೇಶ್ ಸರ್ ನಿಮ್ಗೆ ಗೊತ್ತಿರಬೇಕು, ಅವರವರ ಭಾಷೆಯಲ್ಲಿ ತೀರ್ಮಾನಗಳನ್ನ ಪ್ರಕಟಿಸಿ ಅಂತ ಹೇಳಿದೆ. ಹೌದು ಹೌದು. ಸುಮಾರು 24 ಭಾಷೆ, 23 ಭಾಷೆಗಳು ಕರ್ನಾಟಕ ಇಂಡಿಯಾದಲ್ಲಿ ಏನಿದ್ದಾವೆ, ಆದರೆ ಅವರಲ್ಲಿ ಜಡ್ಜ್ಮೆಂಟು ಕನ್ನಡದಲ್ಲಿ ಕೊಡ್ತಾರೆ, ಹಿಂದಿಯಲ್ಲಿ ಕೊಡ್ತಾರೆ, ಬೇರೆ ಭಾಷೆಯಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ದರ್ಶನ್ ಅವರ ಜಡ್ಜ್ಮೆಂಟ್ನ, ಪಾಪ ದರ್ಶನ್ ಒಳ್ಳೆ ನಟ, ಸಾರ್ವಜನಿಕ ಜೀವನದಲ್ಲಿ ಆತ ಪ್ರತಿಭಾವಂತ ನಟ, ಅದ್ರ ಬಗ್ಗೆ ಮಾತೇ ಇಲ್ಲ. ಅಷ್ಟು ಸುಮ್ಮನಾಗಿ ಈ ಚಿತ್ರರಂಗದಲ್ಲಿ ಅಷ್ಟು ಮೇಲಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಆದರೆ ದರ್ಶನ್ ಅವರು ಕಾನೂನಿನ ಕಣ್ಣಿನಲ್ಲಿ ಹಾಗೂ ವೈಯಕ್ತಿಕವಾಗಿ ಆತ ಒಬ್ಬ ಆರೋಪಿ. ಹಂಗಿದ್ದಾಗ ನಾವು ದರ್ಶನ್ ಕೇಸ್ ಜಡ್ಜ್ಮೆಂಟ್ನ ಅನುಸರಿಸಿ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಏನು ಮಾನದಂಡ, ಬೇಲ್ ಕೊಡ್ಲಿಕ್ಕೆ ಏನು ಮಾನದಂಡ ಅನುಸರಿಸಬೇಕು ಅಂತೇಳಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟು ಅಥವಾ ಒಂದು ಮೈಲ್ ಸ್ಟೋನ್ ಜಡ್ಜ್ಮೆಂಟು, ಇಂಥ ನಮ್ಮ ಮಲ್ಗಡೆ ಸರ್ ಹೇಳ್ತಿರು, ನೆಕ್ಸ್ಟ್ ಇಂಥ ಒಂದು ಜಡ್ಜ್ಮೆಂಟ್ ಬರೋಕ್ಕಿಂತ ಅಲ್ಲಿವರೆಗೂ ಇದೇ ಫಾಲೋ ಮಾಡಬೇಕು ಮಾತನಾಡ್ತೀವಿ ಅಂತ ಅಲ್ಲ, ಇದ್ರ ಬಗ್ಗೆ ಮಾತಾಡೋದಲ್ಲ. ಇದನ್ನು ಕ್ರಮ ಅನುಸರಿಸಿ ನೀವು ತೀರ್ಮಾನ ಕೊಡಿ ಅಂತೇಳಿ ಜೈಲಿನವ್ರಿಗೆ, ಪೊಲೀಸ್ನವ್ರಿಗೆ ಏನು ಮಾಡಬೇಕು ಅಂತ ನೋಡಿ. ನಮ್ಮ ಪೊಲೀಸವರೆಲ್ಲ ನೀವು ಏನು ಮಾಡಿದ್ರಿ, ಅಯ್ಯೋ ಹೈಕೋರ್ಟಲ್ಲಿ ಪೊಲೀಸ್ ಬಗ್ಗೆ ಮಾತನಾಡೋಣ. ಚಂದನ್ ಸರ್ ಒಂದು ರಿಯಾಕ್ಷನ್ ತಗೊಂಡ್ಬಿಡೋಣ. ಚಂದನ್ ಸರ್ ನೋಡಿ, ಲಾಸ್ಟ್ ಟೈಮ್ ನಟ ದರ್ಶನ್ ಅವರು ಅರೆಸ್ಟ್ ಆದಾಗಲೇ ಕನ್ನಡ ಚಿತ್ರರಂಗದ ಮೇಲೆ ಆಗುವಂಥ ಪರಿಣಾಮದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗಲೂ ಕೂಡ ಅದೇ ಪ್ರಶ್ನೆ ಇದೆ, ಏನಾದರೂ ಪರಿಣಾಮ ಬೀರಬಹುದಾ? ಖಂಡಿತವಾಗ್ಲೂ ಏನಾಗುತ್ತೆ, ಇವತ್ತು ಏನು ಕೋರ್ಟಿಂದ ತೀರ್ಪು ಕೊಟ್ಟಿದ್ದೆ, ಕಾನೂನು ಮುಂದೆ ಎಲ್ಲರೂ ಯಾರು ದೊಡ್ಡವರಲ್ಲ, ಕಾನೂನು ಆತ್ಮಕವಾಗಿ ಪ್ರತಿಯೊಬ್ಬ ಪ್ರಜೆನೂ ನಡ್ಕೋಬೇಕಾಗತ್ತೆ. ಅದು ಆರೋಪಿ ಅಂತ ಅಷ್ಟೇ ಮಾಡಿದ್ದಾರೆ. ನಾವು ದೇವರಲ್ಲಿ ಬಿಡ್ತೀವಿ, ಅಪರಾಧ ಆಗದೇ ಇರಲಿ, ಸಮಸ್ಯೆ ಆಗದೇ ಇರಲಿ, ಶಿಕ್ಷೆ ನ್ಯಾಯ ಏನಿದೆ ನ್ಯಾಯ ಗೆಲ್ಲಬೇಕಷ್ಟೇ ಒಟ್ಟಿನಲ್ಲಿ. ಅಪಾರ್ಟ್ ಆಫ್ ದಟ್ ನಾನು ಹೇಳೋದೇನು ಅಂದರೆ, ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಸಿನಿಮೋದ್ಯಮಕ್ಕೆ ಇದೊಂದು ಭರಿಸಲಾಗದಂತಹ ನಷ್ಟ ಖಂಡಿತವಾಗ್ಲೂ. ಅಂದರೆ ಒಬ್ಬ ನಟನಾಗಿ ಅವ್ರು ಕೊಟ್ಟಿರೋಂಥ ಕೊಡುಗೆ ನಾವು ಸ್ಮರಿಸಲೇಬೇಕಾಗುತ್ತೆ. ಮತ್ತು ಅವರು ಮಾಡಿರೋಂಥ ಪಾತ್ರ ಮುಂದೆ ಮಾಡಬೇಕಾಗಿದ್ದಂತಹ ಪಾತ್ರಗಳು. ಇದು ಇಂಡಸ್ಟ್ರಿ ಬೆಳವಣಿಗೆಗೆ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಒಬ್ಬ ಪ್ರೂವ್ಡ್ ರೆಕಗ್ನೈಸ್ ಬಿಗ್ ಸೂಪರ್ ಸ್ಟಾರ್ ಈ ಥರ ಆದಾಗ ಇಂಡಸ್ಟ್ರಿಗೆ ಆಬ್ವಿಯಸ್ಲಿ ಅದು ನಮಗೆ ಖಂಡಿತವಾಗ್ಲೂ ಸಮಸ್ಯೆ ಆಗೇ ಆಗುತ್ತೆ.